ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಗೋಲ್ಡನ್ ಚಾರ್. ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಡಿಲಿಷಿಯಸ್ ರೆಸ್ಟೋರೆಂಟ್ ಸ್ಟೈಲ್ ಮಶ್ರೂಮ್ ಮಂಚೂರಿಯನ್ ಮಾಡೋದು ಹೇಗೆ ಅಂತ ನೋಡೋಣ. ಪ್ರತಿಯೊಂದು ಸ್ಟೆಪ್ ನು ಡೀಟೇಲ್ಡ್ ಆಗಿ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ತಗೊಂಡು ಇದ್ರ ಔಟರ್ ಪಾರ್ಟ್ಸ್ ನ ಕ್ಯಾಪ್ಸಿಕಮ್ ಕೋರ್ ಇಂದ ಸಪರೇಟ್ ಮಾಡ್ಕೊತಾ ಈ ತರ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಒನ್ಸ್ ಈ ಕೋರ್ನ ಸಪರೇಟ್ ಮಾಡ್ಕೊಂಡಾದ್ಮೇಲೆ ಈಚ್ ಸ್ಲೈಸ್ ನ ತಗೊಂಡು ಇದನ್ನ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದು ಈಚ್ ಸ್ಲೈಸ್ ನ ತಗೊಂಡು ಇದರಲ್ಲಿ ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಕ್ಯಾಪ್ಸಿಕಮ್ ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾನು ಇವಾಗ ಇಲ್ಲೊಂದು ರೆಡ್ ಬೆಲ್ ಪೆಪ್ಪರ್ ನ ತಗೊಂಡಿದ್ದೀನಿ. ಇದನ್ನು ಕೂಡ ಕ್ಯಾಪ್ಸಿಕಮ್ ಕಟ್ ಮಾಡಿದ ಹಾಗೇನೆ ಇದ್ರ ಸೈಡ್ಸ್ ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಇದ್ರ ಸೆಂಟರ್ ಕೋರ್ ನ ಸಪರೇಟ್ ಆಗಿ ಎತ್ತಿಟ್ಕೊಳ್ಳೋಣ. ಒನ್ಸ್ ಈ ತರ ಸ್ಲೈಸ್ ಮಾಡ್ಕೊಂಡಾದ್ಮೇಲೆ ಪ್ರತಿಯೊಂದು ಸ್ಲೈಸ್ ಸೆಂಟರ್ ಅಲ್ಲಿ ಕಟ್ ಮಾಡ್ಕೊಂಡು ಇದನ್ನು ಕೂಡ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದ್ಮೇಲೆ ಬೆಲ್ ಪೆಪ್ಪರ್ಸ್ ಕೂಡ ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ. ಈಗ ನಾನಿಲ್ಲಿ ಆನಿಯನ್ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಆನಿಯನ್ ನ 4 ಕ್ವಾರ್ಟರ್ಸ್ ಗೆ ಕಟ್ ಮಾಡ್ಕೊಳ್ಳೋಣ. 4 ಕ್ವಾರ್ಟರ್ಸ್ ಅಲ್ಲಿ ಕಟ್ ಮಾಡಾದ್ಮೇಲೆ ಈಚ್ ಕ್ವಾರ್ಟರ್ ನ ತಗೊಂಡು ಈ ತರ ಒಂದೊಂದೇ ಲೇಯರ್ಸ್ ಸಪರೇಟ್ ಮಾಡ್ಕೊಳ್ಳೋಣ. ಸಪರೇಟ್ ಮಾಡ್ಕೊಂಡಾಗ ಈ ತರ ನಮ್ಗೆ ಆನಿಯನ್ ಲೀವ್ಸ್ ಸಿಗುತ್ತೆ. ಈ ಲೀವ್ಸ್ ನ ನಾವು ಡಯಾಗ್ನಲ್ ಆಗಿ ಕಟ್ ಮಾಡುವಾಗ ಒಂದು ಟ್ರಯಾಂಗಲ್ ಶೇಪ್ ಸಿಮಿಲರ್ ಆಗಿ ಈ ತರ ಪೀಸಸ್ ಸಿಗುತ್ತೆ. ಸೊ ಎಲ್ಲ ಆನಿಯನ್ ಇದೇ ರೀತಿ ಕಟ್ ಮಾಡ್ಕೊಳ್ಳೋಣ. ಒನ್ಸ್ ಆನಿಯನ್ ಎಲ್ಲ ಕಟ್ ಆದ್ಮೇಲೆ ನಾನು ಇವಾಗ ಇಲ್ಲಿ ಸ್ಪ್ರಿಂಗ್ ಆನಿಯನ್ಸ್ ತಗೊಂಡಿದ್ದೀನಿ. ಈ ಸ್ಪ್ರಿಂಗ್ ಆನಿಯನ್ಸ್ ಅಲ್ಲಿ ವೈಟ್ ಪಾರ್ಟ್ ಮತ್ತೆ ಗ್ರೀನ್ ಪಾರ್ಟ್ ಎರಡನ್ನೂ ಕೂಡ ಸಪರೇಟ್ ಆಗಿ ಕಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾನು 400 ಗ್ರಾಮ್ಸ್ ಬಟನ್ ಮಶ್ರೂಮ್ಸ್ ತಗೊಂಡಿದ್ದೀನಿ. ಈ ಮಶ್ರೂಮ್ಸ್ ನ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಳ್ಳಿ. ಮಶ್ರೂಮ್ಸ್ ಅಲ್ಲಿ ಬೇಸಿಕಲಿ 3 ಸೈಜಸ್ ಇರುತ್ತೆ. ಒಂದು ದೊಡ್ಡ ಸೈಜ್ ಅಲ್ಲಿ ಇರುತ್ತೆ, ಮತ್ತೊಂದು ಮೀಡಿಯಂ ಅಲ್ಲಿ ಇರುತ್ತೆ, ಮತ್ತೊಂದು ಸ್ಮಾಲ್ ಸೈಜ್ ಅಲ್ಲಿ ಇರುತ್ತೆ. ಸೊ ಎಲ್ಲಾನು ಈವನ್ 1 ಸೈಜ್ ತಗೊಂಡ್ ಬರಕ್ ನಾವೇನ್ ಮಾಡೋಣ, ದೊಡ್ಡ ಮಶ್ರೂಮ್ಸ್ ನ 4 ಕ್ವಾರ್ಟರ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಅದೇ ಮೀಡಿಯಂ ಸೈಜ್ ಅಲ್ಲಿರೋ ಮಶ್ರೂಮ್ ನ 2 ಹಾಫ್ ಆಗಿ ಕಟ್ ಮಾಡ್ಕೊಂಡು ಸ್ಮಾಲ್ ಮಶ್ರೂಮ್ಸ್ ನ ಹಾಗೆ ಇಟ್ಕೊಳ್ಳೋಣ. ಒನ್ಸ್ ಈ ಎಲ್ಲಾ ಮಶ್ರೂಮ್ಸ್ ಕಟ್ ಆದ್ಮೇಲೆ ಇವಾಗ ನಾವ್ ಇದನ್ನ ಬ್ಲಾಂಚ್ ಮಾಡ್ಕೋಬೇಕು. ಸೊ ನಾನು ಇಲ್ಲಿ ಮುಂಚೆನೆ ನೀರ್ನ ಕಾಯಕ್ಕಿಡ್ತಾ ಇಟ್ಕೊಂಡಿದ್ದೆ. ವಾಟರ್ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆದಾಗ ಕಟ್ ಮಾಡ್ಕೊಂಡಿರೋ ಮಶ್ರೂಮ್ಸ್ ಎಲ್ಲ ಆ ಬಾಯ್ಲಿಂಗ್ ವಾಟರ್ ಗೆ ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡ್ಕೊಂಡು ಅರೌಂಡ್ 60 to 90 ಸೆಕೆಂಡ್ಸ್ ವರೆಗೂ ಆ ಬಾಯ್ಲಿಂಗ್ ವಾಟರ್ ಅಲ್ಲೇ ಬಿಡೋಣ. 60 to 90 ಸೆಕೆಂಡ್ಸ್ ಆದ್ಮೇಲೆ ಮಶ್ರೂಮ್ಸ್ ಎಲ್ಲ ತಗೊಂಡು ಡೈರೆಕ್ಟ್ ಆಗಿ ಅದನ್ನ ಒಂದು ಕೋಲ್ಡ್ ವಾಟರ್ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಕೋಲ್ಡ್ ವಾಟರ್ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋದು ಏನಕ್ಕಂದ್ರೆ ಕುಕಿಂಗ್ ಪ್ರೋಸೆಸ್ ಡೈರೆಕ್ಟ್ ಆಗಿ ಸ್ಟಾಪ್ ಆಗ್ಲಿ ಅಂತ. ಮಾಡ್ಕೊಂತಿದ್ದಾಗೇನೆ ಒಂದ್ ಬಾಣಲೆಯಲ್ಲಿ ಆಯಿಲ್ ನ ಹೀಟ್ ಮಾಡಕ್ ಇಟ್ಕೊಳ್ಳೋಣ. ಒನ್ಸ್ ಆಯಿಲ್ ಹೀಟ್ ಆದ್ಮೇಲೆ ಒಂದು ಬೌಲ್ ತಗೊಂಡು ಕೋಲ್ಡ್ ವಾಟರ್ ಇಲ್ಲಿರೋ ಮಶ್ರೂಮ್ಸ್ ಎಲ್ಲಾನು ಆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು 3 ಸ್ಪೂನ್ಸ್ ಆಫ್ ಕಾರ್ನ್ ಫ್ಲವರ್ ಅಂಡ್ 2 ಟೇಬಲ್ ಸ್ಪೂನ್ ಆಫ್ ಮೈದಾ ಅಥವಾ ಆಲ್ ಪರ್ಪಸ್ ಫ್ಲವರ್ ನ ಹಾಕೊಂಡು ಒಂದ್ ಸ್ಪೂನ್ ಅಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒನ್ಸ್ ಸ್ಪೂನ್ ಅಲ್ಲಿ ಮಿಕ್ಸ್ ಆಗಿದ ತಕ್ಷಣನೇ ಮತ್ತೆ 2 ಸ್ಪೂನ್ಸ್ ಆಫ್ ಕಾರ್ನ್ ಫ್ಲವರ್ ಅಂಡ್ 1 ಸ್ಪೂನ್ ಆಫ್ ಮೈದಾ ಅಂಡ್ 1 ಸ್ಪೂನ್ ಆಫ್ ಮೈದಾನ ಆಡ್ ಮಾಡ್ಕೊಂಡು ಲೈಟ್ ಆಗಿ ಕೈಯಲ್ಲೇ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಒನ್ಸ್ ನೀಟಾಗಿ ಎಲ್ಲಾ ಮಶ್ರೂಮ್ಸ್ ಕೋಟ್ ಆದ್ಮೇಲೆ ಮಶ್ರೂಮ್ಸ್ ನ ಒಂದ್ ಜಾಲರಿಯಲ್ಲಿ ಎಕ್ಸೆಸ್ ಫ್ಲವರ್ ಏನಾದ್ರು ಇದ್ರೆ ಅದನ್ನೆಲ್ಲಾನು ತೆಗೆದು ಆಯಿಲ್ ಒಳಗೆ ಹಾಕೋಣ. ಆಯಿಲಿಗೆ ಹಾಕೊಂಡು ಆಲ್ಮೋಸ್ಟ್ 30 ಸೆಕೆಂಡ್ಸ್ to 1 minute ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದನ್ನ ನಾವು ಮತ್ತೆ ಡಬಲ್ ಫ್ರೈ ಮಾಡ್ತೀವಿ. ಫ್ರೈ ಆದ್ಮೇಲೆ ಫ್ರೈ ಆಗಿರೋ ಮಶ್ರೂಮ್ಸ್ ನ ಒಂದು ಟಿಶ್ಯೂ ಪೇಪರ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಸಾಸ್ ಮಾಡಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡು 3 to 4 ಸ್ಪೂನ್ಸ್ ಆಫ್ ಆಯಿಲ್ ಹಾಕೊಂಡಿದ್ದೀನಿ.
ಇದಕ್ಕೆ 2 ಸ್ಪೂನ್ಸ್ ಆಫ್ ಫೈನ್ಲಿ ಚಾಪ್ಡ್ ಗಾರ್ಲಿಕ್ ಹಾಕೊಳ್ಳೋಣ. ಮತ್ತೆ 1.5 ಸ್ಪೂನ್ಸ್ ಆಫ್ ಫೈನ್ಲಿ ಚಾಪ್ಡ್ ಜಿಂಜರ್ ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡಿಕೊಂಡು ಗಾರ್ಲಿಕ್ ಮತ್ತು ಜಿಂಜರ್ ಎರಡೂ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗಿದ ತಕ್ಷಣನೇ ನಾವು ಮುಂಚೆನೆ ಚಾಪ್ ಮಾಡಿಟ್ಟಿದ್ದ ಸ್ಪ್ರಿಂಗ್ ಆನಿಯನ್ ವೈಟ್ಸ್ ನ ಆಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೇನೆ 3 ಫೈನ್ಲಿ ಚಾಪ್ ಗ್ರೀನ್ ಚಿಲ್ಲೀಸ್ ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡ್ಕೊಂಡು ಎಲ್ಲಾನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ ತಕ್ಷಣನೇ ನಾನು ಇದಕ್ಕೆ 3 to 4 ಟೇಬಲ್ ಸ್ಪೂನ್ ಆಫ್ ಡಾರ್ಕ್ ಸೋಯಾ ಸಾಸ್ ನ ಆಡ್ ಮಾಡ್ಕೊತಾ ಇದ್ದೀನಿ. ಸೋಯಾ ಸಾಸ್ ನ ಆಡ್ ಮಾಡ್ಕೊಂಡು 20 to 30 ಸೆಕೆಂಡ್ಸ್ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದ ತಕ್ಷಣನೇ ನಾನು ಇದಕ್ಕೆ ಅರೌಂಡ್ 500 ml ಆಫ್ ವಾಟರ್ ನ ಆಡ್ ಮಾಡ್ಕೊತಾ ಇದ್ದೀನಿ. ವಾಟರ್ ಜೊತೆಗೆ 1 to 2 ಟೇಬಲ್ ಸ್ಪೂನ್ ಆಫ್ ವಿನೆಗರ್ ಕೂಡ ಆಡ್ ಮಾಡ್ತಾ ಇದ್ದೀನಿ. ಆದ್ಮೇಲೆ half a ಸ್ಪೂನ್ ಆಫ್ ವೈಟ್ ಪೆಪ್ಪರ್ ಪೌಡರ್, ಅ ಪಿಂಚ್ ಆಫ್ ಶುಗರ್ ಆಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಾದ್ಮೇಲೆ ಟೇಸ್ಟ್ಗೆ ತಕ್ಕ ಹಾಗೆ ಒಂದ್ ಸ್ವಲ್ಪ ಸಾಲ್ಟ್ ನ ಆಡ್ ಮಾಡ್ಕೊಳ್ತೀವಿ. ಈ ಸ್ಟೇಜ್ ನಲ್ಲಿ ನೀವು ಸಾಲ್ಟ್ ನ ಚೆಕ್ ಮಾಡಿಕೊಂಡು ಇನ್ ಕೇಸ್ ಸಾಲ್ಟ್ ಏನಾದ್ರೂ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒನ್ಸ್ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆದಾಗ ನಾವು ಇದಕ್ಕೆ ಕಾರ್ನ್ ಫ್ಲೋರ್ ಸ್ಲರಿನ ಆಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಏನ್ ಮಾಡಿದೀನಿ ಅಂದ್ರೆ 2 ಸ್ಪೂನ್ಸ್ ಆಫ್ ಕಾರ್ನ್ ಫ್ಲೋರ್ ತಗೊಂಡು ಅದಕ್ಕೆ ವಾಟರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾವಾಗ ಗ್ರೇವಿ ಥಿಕ್ ಆಗ್ತಾ ಒಂದು ಬಾಯ್ಲಿಗೆ ಬರುತ್ತೋ ಈ ಸ್ಟೇಜ್ ನಲ್ಲಿ ನಾವು ಮಶ್ರೂಮ್ಸ್ ನ ಡಬಲ್ ಫ್ರೈ ಮಾಡ್ಕೊಳ್ಳೋಣ. ಡಬಲ್ ಫ್ರೈ ಮಾಡಿಕೊಂಡು ಫ್ರೈ ಆಗಿರೋ ಮಶ್ರೂಮ್ಸ್ ನ ಡೈರೆಕ್ಟ್ ಆಗಿ ನಮ್ ಗ್ರೇವಿಗೆ ಆಡ್ ಮಾಡ್ಕೊಳ್ಳೋಣ. ಮಶ್ರೂಮ್ಸ್ ಜೊತೆಗೆ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ವೆಜಿಟೇಬಲ್ಸ್ ಕೂಡ ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡಿಕೊಂಡು ಲೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮುಂಚೆನೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಆನಿಯನ್ ಸ್ಪ್ರೌಟ್ಸ್ ಗ್ರೀನ್ ಪಾರ್ಟ್ ಆಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡ್ಕೊಂಡು ಈಗ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗ್ತಿದ್ದಾಗೇನೆ ಹೋಮ್ ಮೇಡ್ ರೆಸ್ಟೋರೆಂಟ್ ಸ್ಟೈಲ್ ಮಶ್ರೂಮ್ ಮಂಚೂರಿಯನ್ ರೆಡಿ ಟು ಸರ್ವ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.